ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಬ್ಯಾಂಡ್ ಸೀಲಿಂಗ್ ಮಿಷಿನ್ ಯಾವುದು ಏನು ಅಂತ. ಇದು FRB 770 ಅಂತ. ಆ್ಯಕ್ಚುಲಿ ಬ್ಯಾಂಡ್ ಸೀಲಿಂಗ್ ಮಿಷಿನ್ ಏನು ಅಂತ ಅಂದರೆ, ಇವಾಗ ನೀವು ಈ 1 kg ಕವರು, ಹಾಫ್ kg ಕವರು, 100 ml 100 ಗ್ರಾಮ್ ಕವರು ಮತ್ತು 50 ಗ್ರಾಮ್ ಕವರೆಲ್ಲ ಇದ್ರಲ್ಲಿ ಸೀಲಿಂಗ್ ಮಾಡ್ಬೋದು. ಯಾವ ಥರ ಅಂದರೆ ನೋಡಿ, ಈ ಥರ ಒಂದು ಕವರ್ ಕೊಡಿ ನೋಡಿ, ಈ ಥರ ಒಂದು ಕವರ್ ಇರುತ್ತೆ. ಇದು ನೀವು ಸೀಲಿಂಗ್ ಮಾಡಬೇಕು ಅಂದರೆ ಯಾವ ಥರ ಮಾಡೋದು ನೋಡಿ, ಈ ಥರ ಪೌಚ್ ಒಡೆ ಇರುತ್ತೆ. ಈ ಪೌಚ್ನ ನೀವು ಯಾವ ಥರ ಸೀಲ್ ಮಾಡಬೇಕು ಅಂದರೆ, ಜಸ್ಟ್ ಇದನ್ನು ಒಡೆ ಹಾಕೋತೀರಾ. ಒಡೆ ಹಾಕೊಂಡ್ಮೇಲೆ ಈ ಕವರ್ನ ಈ ಥರ ಇಟ್ಕೋತೀರಾ. ಚೆನ್ನಾಗಿ ನೋಡಿ, ಜಸ್ಟ್ ಈ ಗೈಡ್ ಒಡೆ ನೋಡಿ ಈ ಥರ ಬಿಟ್ಟರೆ ಸಾಕು. ಚೆನ್ನಾಗಿ ನೋಡಿ, ವಿತ್ ನರ್ಲಿಂಗ್ ಸಮೇತ ನಿಮಗೆ ಸೀಲಿಂಗ್ ಆಗ್ಬಿಡುತ್ತೆ. ಇದರಲ್ಲಿ ನಿಮ್ಗೆ ನರ್ಲಿಂಗ್ ಸಮೇತ ಸೀಲಿಂಗ್ ಆಗುತ್ತೆ, ಯಾವುದೇ ಕಾರಣಕ್ಕೂ ನಿಮ್ಗೆ ಓಪನ್ ಆಗಲ್ಲ. ಆಮೇಲೆ ಇನ್ನೊಂದು ಏನು ಅಂದರೆ, ನೀವು ಈಗ ರಾಗಿ ಸಿಟ್ಟು, ಈ ಕಡಲೆ ಸಿಟ್ಟು, ಈ 1 kg ಪೌಚೆಲ್ಲ ಬರುತ್ತಲ್ಲ, ಆ ಪೌಚೆಲ್ಲ ಈ ಮಿಷಿನಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ನಿಮ್ಗೆ ಏನೇ ಆದ್ರೂ ಸಪೋಸ್ ಇವಾಗ ಏನಾರ ನಿಮಗೆ ಕವರ್ ಬಿಡ್ಬೇಕಾದ್ರೆ ಏನಾರ ಜಾಮ್ ಆಗೋಯ್ತು, ಇಲ್ಲ ಕವರ್ ಸಿಗಾಕೊಂಡ್ಬಿಡ್ತು ನೋಡಿ, ಈ ಥರ ಬಿಡ್ತೀರಾ. ಇನ್ನೊಂದು ಕವರ್ ನೋಡಿ, ಈ ಥರ ಬಿಡ್ತಾ ಇರ್ತೀರಾ. ಅಕಸ್ಮಾತ್ ಇದು ಜಾಮ್ ಆಗೋಯ್ತು, ಸಡನ್ನಾಗಿ ಆಫ್ ಮಾಡ್ಕೋಬೋದು. ಏನೂ ಆಗಲ್ಲ, ಕವರ್ ಏನಾಗಲ್ಲ. ಜಸ್ಟ್ ನೀವು ಇದನ್ನು ರಿಟರ್ನ್ ಮಾಡಿದ್ರೆ ತಿರ್ಗಾ ಮತ್ತೆ ಕವರ್ ಬರುತ್ತೆ. ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಮಾತ್ರ. ಇದರಲ್ಲಿ ನಿಮಗೆ ಸೀಲಿಂಗ್ ಕರೆಕ್ಟಾಗಿ ಬರುತ್ತೆ. ಸೀಲಿಂಗ್ ಬಿಟ್ಟು ಬಂದು 12 mm ಬಿಡ್ತಲ್ಲಿರುತ್ತೆ, ವಿತ್ ನರ್ಲಿಂಗಲ್ಲಿರುತ್ತೆ. ನೀವು ಆರಾಮಾಗಿ ಸೀಲ್ ಮಾಡ್ಬೋದು. ನಮ್ಮ ಕಂಪ್ನಿ ಹೆಸರು ಡೈನಾಮಿಕ್ ಪ್ಯಾಕೇಜಿಂಗ್ ಅಂತ. ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ನನ್ನ ನಂಬರ್ ಇರುತ್ತೆ. ಏನಿದು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಆಮೇಲೆ ನಮ್ಮ ಕಸ್ಟಮರ್ ಇವರು ಸ್ಟಾರ್ಟ್ ಆಯ್ತಾ? ಸರ್, ನಮ್ಮ ಕಸ್ಟಮರ್ ಇವರು ಮಣಿ ಅಂತ. ಸುಮಾರು 10 ವರ್ಷದಿಂದ ನಾನು ಇವ್ರಿಗೆ ಸರ್ವಿಸ್ ಕೊಡ್ತಾ ಇದ್ದೀನಿ. ನಮ್ಮ ಸರ್ವಿಸ್ ಹೇಗಿದೆ ಅಂತ ನೀವು ಇವ್ರ ಹತ್ರ ನೀವು ಕೇಳ್ಕೊಬೋದು. ಸರ್, ಮಾತಾಡ್ತೀನಿ. ಸರ್ವಿಸ್ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಹೇಳಿದೆ ಟೈಮ್ಗೆ ಬರ್ತಾರೆ. ಖಂಡಿತ ಏನಾದರೂ ಸರ್ವಿಸ್ ಹೇಳಿದ್ರೆ, ಏನಾದರೂ ಬೇರೆ ಹೇಳ್ತಾರೆ, ಇಮಿಡಿಯೇಟ್ ಬರ್ತಾರೆ, ಬಂದು ಮಾಡ್ಕೊಡ್ತಾರೆ. ನಾವು ಹೇಳಿದ್ದು ಒಂದು ವಿತಿನ್ 1-2 hours ಬರ್ತಾರೆ, ಮಾಡ್ಕೊಡ್ತಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ. ನಾವು ಇವ್ರ ಹತ್ರ ಒಂದು 10 ವರ್ಷದಿಂದ ಮೆಟೀರಿಯಲ್ ಪರ್ಚೇಸ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು.